ನಮ್ಮ ಇಂಡಿಯಾದಲ್ಲಿ ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ವೋಟರ್ ಐ ಡಿ. ಯಾಕಂದ್ರೆ ಈ ವೋಟರ್ ಐ ಡಿನ ಯೂಸ್ ಮಾಡಿಕೊಂಡು ಎಲೆಕ್ಷನ್ ಟೈಮಲ್ಲಿ ನಮಗೆ ಬೇಕಾಗಿರುವಂತಹ ಸರಿಯಾದ ರಾಜಕಾರಣಿಗಳನ್ನ ಎಲೆಕ್ಟ್ ಮಾಡಕ್ಕೆ ಸಾಧ್ಯ. ಆದ್ರೆ ಇನ್ನೂ ತುಂಬಾ ಜನರ ಹತ್ರ ವೋಟರ್ ಐ ಡಿ ಇರಲ್ಲ. ಯಾಕಂದ್ರೆ ಇದನ್ನ ಹೆಂಗ್ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಏನು ಗೊತ್ತಿರಲ್ಲ. ಅಂತವ್ರಿಗೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ಮನೇಲೇ ಕೂತ್ಕೊಂಡು ₹1 ನೀವು ಖರ್ಚು ಮಾಡದೆ ಜಸ್ಟ್ 5 ನಿಮಿಷದಲ್ಲಿ ವೋಟರ್ ಐ ಡಿಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ. ಅವ್ರು ಎಲ್ರಿಗೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ನೀವು ನೋಡ್ತಾ ಇದ್ದೀರಾ ಗಿಸ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ನೀವು ಫಸ್ಟ್ ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ವೋಟರ್ ಹೆಲ್ಪ್ ಲೈನ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಈ ಆಪ್ ನ ಓಪನ್ ಮಾಡಿ. ಅದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿ. ನ್ಯೂ ಯೂಸರ್ ಆಗಿದ್ರೆ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಬಿಟ್ಟು ನಿಮ್ಮ ನೇಮ್ನ ಎಂಟರ್ ಮಾಡ್ಬಿಟ್ಟು OTP ನ ಎಂಟರ್ ಮಾಡಬೇಕು. ನಾನು ಆಲ್ರೆಡಿ ಇಲ್ಲಿ ರಿಜಿಸ್ಟರ್ ಆಗಿದೆ, ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನು ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ಮೊಬೈಲ್ ನಂಬರ್ನ ಎಂಟರ್ ಮಾಡಿದಾದ್ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ OTP ನ ಎಂಟರ್ ಮಾಡಿದಾದ್ಮೇಲೆ ಲಾಗಿನ್ ನೌ ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲೇ ವೋಟರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 3 ಫಾರ್ಮ್ ಸಿಗುತ್ತೆ, ಫಾರ್ಮ್ 6, ಫಾರ್ಮ್ 7 ಮತ್ತೆ ಫಾರ್ಮ್ 8 ಅಂತ. ನೀವು ಹೊಸದಾಗಿ ವೋಟರ್ ಐ ಡಿನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಫಾರ್ಮ್ 6 ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಾಂದ್ರೆ ನಿಮಗೆ ಇರೋವಂಥ ವೋಟರ್ ಐ ಡಿನ ಡಿಲೀಟ್ ಮಾಡಬೇಕು ಅಂದರೆ ಫಾರ್ಮ್ 7 ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ನಿಮ್ಗೆ ಇರುವಂಥ ವೋಟರ್ ಐ ಡಿ ಮೇಲೆ ಏನಾದ್ರು ಕರೆಕ್ಷನ್ಸ್ ಮಾಡಬೇಕು ಅಂದರೆ ಫಾರ್ಮ್ 8 ಮೇಲೆ ಕ್ಲಿಕ್ ಮಾಡಬೇಕು. ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ತಿರೋದ್ರಿಂದ ಫಾರ್ಮ್ 6 ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಲೆಟ್ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಎಸ್ ಐ ಆಮ್ ಅಪ್ಲೈಯಿಂಗ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮ ಸ್ಟೇಟ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಡಿಸ್ಟಿಕ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿದಾದ್ಮೇಲೆ ಅಸೆಂಬ್ಲಿನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಡಿಸ್ಟಿಕ್ಕು ಮತ್ತು ಅಸೆಂಬ್ಲಿನ ಸೆಲೆಕ್ಟ್ ಮಾಡಿದಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿದಾದ್ಮೇಲೆ ನೀವು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಬರ್ತ್ ಪ್ರೂಫ್ಗೋಸ್ಕರ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಬರ್ತ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಬೋದು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಏನು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನೀವು ಯಾವ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿರ್ತೀರಾ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ಸೊ ನೀವು ಯಾವ ಒಂದು ಪ್ರೂಫ್ನ ಸೆಲೆಕ್ಟ್ ಮಾಡಿರ್ತೀರಾ ಆ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆ ಅದನ್ನ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಅಪ್ಲೋಡ್ ಪಿಕ್ಚರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಿದಾದ್ಮೇಲೆ ನಿಮ್ಮ ನೇಮ್ನ ಎಂಟರ್ ಮಾಡಿ. ಅದಾದ್ಮೇಲೆ ನಿಮಗೆ ಸರ್ನೇಮ್ ಏನಾದ್ರು ಇದ್ರೆ ಅದನ್ನು ಕೂಡ ಎಂಟರ್ ಮಾಡಿ. ಅದಾದ್ಮೇಲೆ ನಿಮ್ಮ ಆಧಾರ್ ನಂಬರ್ನ ಕೂಡ ಎಂಟರ್ ಮಾಡಿ. ಅದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಕೂಡ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ರಿಲೇಟಿವ್ ಯಾರ್ದಾರೋ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನಿಮ್ಮ ತಾಯಿ ಅಥವಾ ತಂದೆ ಯಾರ ನಂಬರ್ ಬೇಕಾದ್ರೂ ಎಂಟರ್ ಮಾಡ್ಬೋದು. ಅದಾದ್ಮೇಲೆ ನಿಮ್ಮ ಇಮೇಲ್ ಐ ಡಿ ಕೂಡ ಎಂಟರ್ ಮಾಡಿ. ಸೊ ಇದಾದ್ಮೇಲೆ ನಿಮ್ಗೆ ಏನಾದ್ರು ಡಿಸಬಿಲಿಟಿ ಇದ್ರೆ ಯಾವ್ದಾರೋ ಒಂದು ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ರಿಲೇಟಿವ್ ಯಾರ್ದಾರ ಒಂದು ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಫಾದರು, ಮದರು, ವೈಫು ಯಾರ್ದಾರ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೇಮ್ ಆಫ್ ದ ರಿಲೇಟಿವ್ ಅವ್ರ ನೇಮ್ನ ಟೈಪ್ ಮಾಡಿ. ಅದಾದ್ಮೇಲೆ ಅವ್ರ ಲಾಸ್ಟ್ ನೇಮ್ನ ಕೂಡ ಟೈಪ್ ಮಾಡಿ. ಸೊ ಇದಾದ್ಮೇಲೆ ನಿಮ್ಮ ನೇಮ್ನ ಟೈಪ್ ಮಾಡಿದಾದ್ಮೇಲೆ ನೀವು ಇಂಗ್ಲೀಷಲ್ಲಿ ಏನು ಟೈಪ್ ಮಾಡ್ತೀರಾ ಅದ್ರ ಕೆಳಗಡೆನೆ ನೇಮ್ ಆಫ್ ದ ರಿಲೇಟಿವ್ ಇನ್ ರೀಜನಲ್ ಅಂತ ಇರುತ್ತೆ. ಸೊ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಅಷ್ಟೇ ಸಾಕು, ನಿಮ್ಮ ನೇಮ್ ಏನಿದೆ ಅದು ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಬರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಹೌಸ್ ಅಡ್ರೆಸ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ನಿಮ್ಮ ಮನೆ ನಂಬರ್ ಆಗಿರ್ಬೋದು, ನಿಮ್ಮ ಏನದು ಎಷ್ಟನೇ ಕ್ರಾಸ್ ಅಲ್ಲಿ ಇದೆ, ಯಾವ ಏರಿಯಾ ಎಲ್ಲ ಕೂಡ ಎಂಟರ್ ಮಾಡಿ. ಸೊ ನಿಮ್ಮ ಅಡ್ರೆಸ್ ನ ಫಿಲ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಅಡ್ರೆಸ್ ಪ್ರೂಫ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಅಡ್ರೆಸ್ಗೆ ಏನಾದ್ರು ಒಂದು ಪ್ರೂಫ್ ಹಾಕ್ಬೇಕಾಗುತ್ತೆ. ಸೊ ನಿಮ್ಮ ಅಡ್ರೆಸ್ ಪ್ರೂಫ್ಗೆ ನೀವು ವಾಟರ್ ಬಿಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇಲ್ಲಾಂದ್ರೆ ಪಾಸ್ಪೋರ್ಟ್ ಆಗಿರ್ಬೋದು, ಏನ್ ಬೇಕಾದ್ರೂ ನೀವು ಅಪ್ಲೋಡ್ ಮಾಡ್ಬೋದು. ಸೊ ನಾನು ಇಲ್ಲಿ ಮತ್ತೆ ಆಧಾರ್ ಕಾರ್ಡ್ನೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅದಾದ್ಮೇಲೆ ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಅಡ್ರೆಸ್ ಪ್ರೂಫ್ ಏನೇ ಇದೆ ಅದನ್ನ ಅಪ್ಲೋಡ್ ಮಾಡಿ. ಸೊ ಇದಾದ್ಮೇಲೆ ನಿಮ್ಮ ಯಾರ್ದು ಫಾದರು ಅಥವಾ ಮದರು ಅಥವಾ ವೈಫ್ ಅದೇನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಅಡ್ರೆಸ್ ಅಲ್ಲಿ ಬೇರೆ ಯಾರು ವೋಟರ್ ಐ ಡಿ ಆಲ್ರೆಡಿ ಇದೆ ನಿಮ್ಮ ಮನೆಯಲ್ಲಿ ಅಂತ ಕೇಳ್ತಾ ಇದೆ. ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಅವ್ರ ನೇಮ್ನ ಕೂಡ ಇಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ಅವರ ಒಂದು ವೋಟರ್ ಐ ಡಿ ಏನಿದೆ ಅದನ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೂಡ ಕೆಲವೊಂದು ಇನ್ಫಾರ್ಮೇಶನ್ ಮಿಸ್ ಆಗಿರುತ್ತೆ, ಅದನ್ನ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಡಿಸ್ಟ್ರಿಕ್ಟ್ ಏನಿದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ವಿಲೇಜ್, ಟೌನ್ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ನೀವು ಮೆನ್ಷನ್ ಮಾಡಿರುವಂತಹ ಅಡ್ರೆಸ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ರೆ ಅದನ್ನ ಕೂಡ ಇಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ಕೆಳಗಡೆ ನಿಮ್ಮ ಪ್ಲೇಸ್ ಆಫ್ ಅಪ್ಲಿಕೆಂಟ್ ಅಂತ ಇರುತ್ತೆ, ಅದನ್ನ ಕೂಡ ಇಲ್ಲಿ ಎಂಟರ್ ಮಾಡಿ. ಸೊ ಅದಾದ್ಮೇಲೆ ಡನ್ ಅಂತ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ಒಂದು ಪ್ರಿವ್ಯೂ ಫಾರ್ಮ್ ಬರುತ್ತೆ, ಅದನ್ನ ನೀವು ಇಲ್ಲಿ ಚೆಕ್ ಮಾಡ್ಬೋದು. ನೀವು ಅಪ್ಡೇಟ್ ಮಾಡಿರುವಂತ ಇನ್ಫಾರ್ಮೇಶನ್ ಯಾವ್ದಾದ್ರು ಒಂದು ರಾಂಗ್ ಇದೆಯಾ ಇಲ್ವಾ ಅಂತ ಇಲ್ಲಿ ಚೆಕ್ ಮಾಡ್ಬೋದು. ಅದೆಲ್ಲ ಆದ್ಮೇಲೆ ಇಲ್ಲಿ ಕೆಳಗಡೆ ಕನ್ಫರ್ಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಒಂದು ರೆಫರೆನ್ಸ್ ಐ ಡಿ ಇರುತ್ತೆ. ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಾಂದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ. ಸೊ ದಟ್ ನಿಮ್ಮ ಒಂದು ವೋಟರ್ ಐ ಡಿ ಸ್ಟೇಟಸ್ ಏನಿದೆ ಅದು ಯಾವ ಸ್ಟೇಟಸ್ ಇದೆ ಅಂತ ಚೆಕ್ ಮಾಡ್ಬೋದು ನೀವು.
ಸೊ ನೀವು ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡಬೇಕು ಅಂದಾಗ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಬಿಟ್ಟು ವೋಟರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಟ್ರ್ಯಾಕ್ ಸ್ಟೇಟಸ್ ಆಫ್ ಯುವರ್ ಫಾರ್ಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ರೆಫರೆನ್ಸ್ ಐಡಿ ಏನಿದೆ ಅದನ್ನ ಇಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ನಿಮ್ಮ ಸ್ಟೇಟ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಟ್ರ್ಯಾಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಇದಾದ್ಮೇಲೆ BLO ಅಪಾಯಿಂಟೆಡ್ ಯಾವಾಗ ಆಗುತ್ತೆ, ಅಕ್ಸೆಪ್ಟ್ ಆಗುತ್ತೆ, ರಿಜೆಕ್ಟ್ ಆಗುತ್ತಾ, ಆಮೇಲೆ ಫೀಲ್ಡ್ ವೆರಿಫೈ ಆಗುತ್ತಾ, ಎಲ್ಲ ಕೂಡ ಇಲ್ಲೇ ತೋರಿಸುತ್ತೆ. ಸೊ ಇದೆಲ್ಲ ಆದ್ಮೇಲೆ ಜಸ್ಟ್ 10 ರಿಂದ 15 ದಿವಸದಲ್ಲೇ ವೋಟರ್ ಐಡಿ ನಿಮ್ಮ ಹತ್ರ ಬಂದು ಸೇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ. ಅವ್ರು ಎಲ್ರಿಗೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ನೀವು ನೋಡ್ತಾ ಇದ್ದೀರಾ ಗಿಜ್ಬೋಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್.